ಒಂದು ರಾಜ್ಯದಲ್ಲಿ ಒಂದು ದೇವಸ್ಥಾನದ ಮುಂದೆ ಇಬ್ಬರು ಭಿಕ್ಷುಕರು ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾರೆ. ಅದೇ ದೇವಸ್ಥಾನಕ್ಕೆ ಆ ರಾಜ್ಯದ ರಾಜ ಬಂದು ಹೋಗ್ತಾ ಇರ್ತಾನೆ. ಆ ರಾಜ ಒಂದಿನ ಇಬ್ಬರು ಮಾತಾಡೋದನ್ನು ಕೇಳಿಸ್ಕೊಳ್ತಾನೆ. ಮೊದಲನೇವನು ಹೇಳ್ತಾನೆ, ದೇವರೇ, ನೀನು ಈ ರಾಜನಿಗೆ ಇಷ್ಟೊಂದು ಕೊಟ್ಟಿದ್ದೀಯಾ, ಇವನು ಕೊಟ್ಟಿರೋದ್ರಲ್ಲಿ ಸ್ವಲ್ಪ ನನಗೂ ಕೊಡು ಅಂತ. ಎರಡನೇವನು ಹೇಳ್ತಾನೆ, ರಾಜ, ದೇವರು ನಿನಗೆ ಇಷ್ಟೊಂದು ಕೊಟ್ಟಿದ್ದಾನೆ, ನೀನು ಕೊಟ್ಟಿರೋದ್ರಲ್ಲಿ ಸ್ವಲ್ಪ ನನಗೆ ಕೊಡು ಅಂತ. ಎರಡನೇವನು ಮಾತಾಡೋ ಮಾತಿಂದ ರಾಜನ ಅಹಂ ಸ್ಯಾಟಿಸ್ಫೈ ಆಗುತ್ತೆ, ಖುಷಿ ಆಗುತ್ತೆ. ಮುಂದಿನ ದಿನ ಮತ್ತೆ ಬರ್ತಾನೆ, ಕೇಳ್ತಾನೆ, ನಿಮಗೇನಾದರೂ ಬೇಕು ಅಂದರೆ ಕೊಡೋ ತಾಕತ್ತಿರೋದು ಯಾರ ಹತ್ರ ಅಂತ. ಮೊದಲನೇವನು ಹೇಳ್ತಾನೆ, ನಾನು ಏನೇ ಕೇಳಿದ್ರು ದೇವ್ರ ಹತ್ರನೇ ಕೇಳೋದು, ಕೊಡೋ ತಾಕತ್ತು ಅವನಿಗೆ ಇರೋದು, ಅವ್ನು ಕೊಡ್ತಾನೆ ಅಂತ. ಎರಡನೇವನು ಹೇಳ್ತಾನೆ, ರಾಜ, ದೇವ್ರು ನಿಂಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ, ನಮಗೆ ಕೊಡ್ಬೋದು ಅಂತಂದರೆ ಆ ತಾಕತ್ತಿರೋದು ನಿನ್ನ ಹತ್ರನೇ ಅಂತ. ಎರಡನೇವನು ಮಾತು ಕೇಳಿ ರಾಜನ ತುಂಬ ಖುಷಿ ಆಗುತ್ತೆ, ಹೇಳ್ಕೊಳ್ಳೋದಿಲ್ಲ, ಇಬ್ರಿಗೂ ದಾನ ಕೊಟ್ಟು ಹೊರಟೋಗ್ತಾನೆ. ಅರಮನೆಗೆ ಹೋದ ಮೇಲೆ ಮಂತ್ರಿನ ಕರೆಸಿ ಹೇಳ್ತಾನೆ, ಆ ಎರಡನೇ ಭಿಕ್ಷುಕ ಇದ್ದಾನಲ್ಲ, ನಾಳೆ ಒಂದು ಪಾತ್ರೆ ತುಂಬ ಪಾಯಸ ತುಂಬಿಸಿ ಅದಕ್ಕೆ ಒಂದಷ್ಟು ಚಿನ್ನದ ನಾಣ್ಯಗಳನ್ನ ಹಾಕಿ ತೊಗೊಂಡೋಗಿ ಕೊಡೋ ಅವನಿಗೆ. ಮೊದಲನೇವನು ಗೊತ್ತಾಗಲಿ, ರಾಜನ್ನ ಬೇಡ್ಕೊಂಡ್ರೆ ಇದೆಲ್ಲ ಸಿಗುತ್ತೆ, ದೇವ್ರನ್ನ ಬೇಡ್ಕೊಂಡ್ರೆ ಸಿಗಲ್ಲ ಅಂತ. ಸರಿ ಅಂತ ಮಂತ್ರಿ ನೆಕ್ಸ್ಟ್ ದಿನ ಹಾಗೇ ಒಂದು ಪಾತ್ರೆ ತುಂಬ ಪಾಯಸ ತುಂಬಿಸಿ ಅದರಲ್ಲಿ ಒಂದಷ್ಟು ಚಿನ್ನದ ನಾಣ್ಯಗಳನ್ನ ಹಾಕಿ ತೊಗೊಂಡೋಗಿ ಎರಡನೇ ಭಿಕ್ಷುಕನ ಕೊಡ್ತಾನೆ. ಎರಡನೇ ಭಿಕ್ಷುಕ ಅದನ್ನು ನೋಡಿ ನಗೋಕ್ಕೆ ಶುರು ಮಾಡ್ತಾನೆ. ಮೊದಲನೇವನ್ನ ನೋಡಿ, ನೋಡು, ನಾನು ರಾಜನ ಕೇಳ್ಕೊಂಡೆ, ರಾಜನಿಗೆ ಬೇಡ್ಕೊಂಡೆ, ರಾಜನ ಹೊಗಳಿದೆ, ನನಗೆ ಇದನ್ನು ಸಿಕ್ತು, ಪಾಯಸ ಸಿಕ್ತು, ಇವತ್ತು ನಾನು ಪಾಯಸ ಕುಡಿತಾ ಇದ್ದೀನಿ, ನಿನ್ನ ಕೈಲಿ ಏನೂ ಇಲ್ಲ, ಹಸ್ಕೊಂಡಿರ್ಬೇಕು ನೀನು, ಛೇ ಅಂತ. ಪಾಯಸನ ಘಟ ಕುಡಿತಾನೆ. ಇನ್ನೇನು ಒಂದು ಸ್ವಲ್ಪ ಮಿಕ್ಕಿದೆ ಅನ್ಬೇಕಾದ್ರೆ ಹೊಟ್ಟೆ ತುಂಬೋಗುತ್ತೆ. ಸರಿ, ನಿನಗೇನು ಸಿಕ್ಕಿಲ್ಲ, ಈ ಪಾಯಸನಾರು ಕುಡಿತಾವು ಅಂತ ಕೊಟ್ಬಿಡ್ತಾನೆ. ಬೇಜಾರಲ್ಲ ಇವನು ತೊಗೊಂಡು ಅದು ಎದ್ದು ಹೋಗ್ತಾನೆ. ಅಲ್ಲಿ ರಸ್ತೆಯಲ್ಲಿ ಪಾಯಸ ಕುಡಿತಾ ಇರಬೇಕಾದ್ರೆ ಇವನಿಗೆ ಕೆಳಗಡೆ ಚಿನ್ನದ ನಾಣ್ಯಗಳು ಸಿಗುತ್ತೆ, ತೊಗೊಂಡು ಮನೆಗೆ ಹೊಟ್ಟೋಗ್ತಾನೆ. ನೆಕ್ಸ್ಟ್ ದಿವಸ ರಾಜ ಬರ್ತಾನೆ, ಕೇಳ್ತಾನೆ, ಎಲ್ಲಿ ಮೊದಲನೇವನು? ಅವನಿಗೆ ಅರ್ಥ ಆಗಿರ್ಬೇಕು ಇಷ್ಟೊತ್ತಿಗೆ, ರಾಜನ ಹೊಗಳಿದ್ದಕ್ಕೆ ನಿನಗೆ ಚಿನ್ನದ ನಾಣ್ಯಗಳು ಸಿಕ್ತು ಪಾಯಸದ ಜೊತೆ ಅಂತ. ಚಿನ್ನದ ನಾಣ್ಯಗಳ? ನನಗೇನು ಸಿಕ್ಕಲೇ ಇಲ್ವಲ್ಲ. ಅರೇ, ನಾನು ನಿನ್ನೆ ಚಿನ್ನದ ನಾಣ್ಯ ಹಾಕಿ ಕಳಿಸಿದ್ನಲ್ಲ. ಇಲ್ಲ, ನನಗೆ ಹೊಟ್ಟೆ ತುಂಬಿಡ್ತು, ಅದಕ್ಕೆ ಮಿಕ್ಕಿದ ಅವನು ಕೊಟ್ಬಿಟ್ಟೆ, ಅವ್ನು ತೊಗೊಂಡು ಹೊರಟೋದ ಅಂತ. ಜೀವನದಲ್ಲಿ ಹಾಗೇ ನಮಗೇನು ಬೇಕೋ ಕೊಡೋ ತಾಕತ್ತು ಅವನ ಹತ್ರನೇ ಇರೋದು, ಅವನ ಹತ್ರನೇ ಕೇಳಬೇಕು, ಕೇಳಬೇಕಾಗಿರೋರ ಹತ್ರನೇ ಕೇಳಬೇಕು. ಹಾಗಿದ್ದಾಗ ಯಾರ ಹತ್ರ ಕಳಿಸ್ಬೇಕೋ ಅವನು ಅದನ್ನು ಅವ್ರ ಹತ್ರ ಕಳಿಸ್ತಾನೆ. ನಾವೇನೋ ಸ್ವಲ್ಪ ದೊಡ್ಡದು ಕೇಳ್ತಾ ಇದ್ದೀವಿ ಅಂತಂದರೆ ಅದು ಸಿಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಕಾಯೋ ತಾಳ್ಮೆ, ನಾಳೆಗಳ ಬಗ್ಗೆ ನಂಬಿಕೆ ಎರಡೂ ಇರಬೇಕು. ಅವನ ಮೇಲೂ ನಂಬಿಕೆ ಇರಬೇಕು. ಜೀವನದಲ್ಲಿ ಆ ನಂಬಿಕೆ ಇಟ್ಕೊಂಡು ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ. ಅವನ ಮೇಲೆ ನಂಬಿಕೆ ಇದ್ದರೆ ಎಲ್ಲ ಚೆನ್ನಾಗೇ ಇರುತ್ತೆ. ಯೋಚನೆ ಮಾಡಿ.